ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು 2026 ನ ಮೊದಲ ಲಾಗ್ ಆಗಿರುತ್ತೆ. ನಾವು ಹೇಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದೇ ಇವತ್ತಿನ ಲಾಗ್. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಬೆಳಿಗ್ಗೆ ಬೇಗನೆ ಎದ್ದು ರಂಗೋಲಿ ಬಿಡಿಸಿದೆ. ರಂಗೋಲಿ ಬಿಡಿಸ್ಬೇಕಾದ್ರೆ ನಾವು ಇದೇ ತರ ರಂಗೋಲಿ ಬಿಡಿಸೋದು ನ್ಯೂ ಇಯರ್ ದಿನಕ್ಕೆ. ಕಲರ್ಫುಲ್ ಆಗಿ ಕಲರ್ ಎಲ್ಲ ಹಾಕಿ ಹಾಗೆ ರಂಗೋಲಿ ಎಲ್ಲ ಬಿಡಿಸ್ಬಿಟ್ಟು ಬೆಳಿಗ್ಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ದೇವ್ರ ಫೋಟೋಗೆ ಹೂವು ಮುಡಿಸಿದ್ರೇನೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ, ನೋಡಕ್ಕೆನೆ ಚಂದ. ಸೊ ದೇವ್ರ ಫೋಟೋಗೆಲ್ಲ ಹೂವು ಮುಡಿಸಿ ಆಯ್ತು. ಇವಾಗ ದೀಪ ಹಚ್ಚಿ ಪೂಜೆ ಮಾಡ್ಬೇಕು. ನಾನು ಊರಲ್ಲಿ ಕೂಡ ಇದೇ ಮಾಡಿದ್ದು, ಗುರುವಾರ ಬಂದಿತ್ತಲ್ಲ ಅದೇ ಖುಷಿ ಆಯ್ತು. ಇವತ್ತೇ ಹೊಸ ಕ್ಯಾಲೆಂಡರ್ ಹಾಕ್ತಾ ಇದ್ದೀನಿ. 2026 ನ 365 ದಿನಗಳು ಕೂಡ ಬಲವಾಗಿ ನಿಲ್ಬೇಕು ಅಂತ ಅನ್ಕೊಂಡಿದೀನಿ. ಮತ್ತೆ ಇವತ್ತಿನ ತಿಂಡಿ ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಮತ್ತೆ ಶಾವಿಗೆ ಪಾಯಸ ಮಾಡಿದ್ದೆ. ಅಮ್ಮನ ಮನೆಯಲ್ಲಿ ಗುರುವಾರ ಕೇಸರಿಬಾತ್ ಉಪ್ಪಿಟ್ಟು ಮಾಡಿದ್ದೆ. ಸೊ ಇವಾಗ ಇದನ್ನ ತಿಂದು ಈಗ ಅಡಿಗೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಕೆಲಸ ಪೂಜೆ ಅಂತ ಟೈಮ್ ಆಗಿದ್ದೆ ಗೊತ್ತಾಗ್ಲಿಲ್ಲ, ಲೇಟ್ ಆಗ್ಬಿಟ್ಟಿದೆ. ಇವತ್ತು ಶನಿವಾರ ಅಲ್ಲ, ಮಗಳು ಸ್ಕೂಲ್ಗೆ ಹೋಗಿದ್ದಾಳೆ, ಮಗ ಇಲ್ಲೇ ಇದ್ದಾನೆ. ತೊಗರಿ ಕಾಳು ಮತ್ತೆ ಹುರುಳಿಕಾಳನ್ನ ಬಳಸ್ಕೊಂಡು ಬಸ್ ಸಾಂಬಾರ್ ಮಾಡ್ತಾ ಇದ್ದೀನಿ. ಈ ಸಾಂಬಾರು ಈ ಚಳಿ ಟೈಮ್ಗೆ ತುಂಬಾನೇ ಒಳ್ಳೇದು. ತೊಗರಿ ಕಾಳು ಅಮ್ಮ ಮನೆಯಿಂದ ತಗೊಬಂದಿದೆ, ಸ್ವಲ್ಪ ಹಾಕಿ ಮಾಡ್ತಾ ಇದ್ದೀನಿ. ಸಂಜೆಗೂ ಸೇರಿಸಿ ಸಾಂಬಾರ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಇದಕ್ಕೆ ಬೇಕಾಗಿರೋದು ಸ್ವಲ್ಪ ಹುಣಸೆ ಹುಳಿನ ಮುಂಚೆನೆ ನೆನೆ ಹಾಕ್ತಾ ಇದ್ದೀನಿ. ಒಂದು ನಿಂಬೆ ಗಾತ್ರದಷ್ಟು ಸಾಕು. ತೊಗರಿ ಕಾಳು ಬೇಯೋದಿಲ್ಲ, ಅದಕ್ಕೆ ಹೆಂಗ್ ಮಾಡಿದ್ರೆ ಚೆನ್ನಾಗಿ ಬೇಯುತ್ತೆ. ಫಸ್ಟ್ 3 ವಿಜಲ್ನ ಕೂಗಿಸ್ಕೋಬೇಕು. ಆಫ್ ಮಾಡ್ಬಿಟ್ಟು ಆಮೇಲೆ ಕೂಲ್ ಆದ್ಮೇಲೆ 2 ವಿಜಲ್ ಕೂಗಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಬೆಂದಿರುತ್ತೆ. ಇದಕ್ಕೆ ಬೇಕಾಗಿರೋದು ಕಾಯಿ, ಈರುಳ್ಳಿ, ಹುಣಸೆ ರಸ, ಕರಿಬೇವು ಸೊಪ್ಪು. ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಬೇಕು. ಎಷ್ಟು ಈರುಳ್ಳಿ ಹಾಕೋತೀರೋ ಅಷ್ಟು ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ ಕರಿಬೇವು ಸೊಪ್ಪು, ಒಣಮೆಣಸಿನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ, ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಬೇಯಿಸಿದ ಕಾಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕಾಳು ಒಗ್ಗರಣೆ ರೆಡಿ ಆಗುತ್ತೆ. ಹಾಗೆ ಸ್ವಲ್ಪ ಸಾಂಬಾರ್ಗೆ ಈರುಳ್ಳಿ, ಅರ್ಧ ಈರುಳ್ಳಿ ಸಾಕು, ಸ್ವಲ್ಪ ಕಾಯಿ, ಒಂದು ಟೊಮೆಟೊ, ಸಾಂಬಾರ್ ಪೌಡರು ಬೇಕು ಅಂದ್ರೆ ಕಾಳು ಹಾಕೊಂಡು ರುಬ್ಕೊಂಡು ಒಗ್ಗರಣೆ ಕೊಟ್ಟು ಮತ್ತೆ ಹುಣಸೆ ರಸ ಹಾಕಿದ್ರೆ ಎಷ್ಟು ಬೇಕಷ್ಟು ನೀರು ಹಾಕೊಂಡು ಗಟ್ಟಿಗೆ ಬೇಕು ಅಂದ್ರೆ ಗಟ್ಟಿಗೆ ಮಾಡ್ಕೊಳ್ಳಿ, ತೆಳ್ಳಗ್ ಬೇಕು ಅಂದ್ರೆ ತೆಳ್ಳಗ್ ಮಾಡ್ಕೊಳ್ಳಿ. ಇದನ್ನ ಚೆನ್ನಾಗಿ ಕುದಿಸಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ತುಂಬಾನೇ ಚೆನ್ನಾಗಿರುತ್ತೆ. 2 ದಿನ ಅಲ್ಲ 3 ದಿನ ಇಟ್ಕೊಂಡು ಕೂಡ ತಿನ್ಬೋದು. ಈ ಸಾಂಬಾರು ಮಟನ್ ಸಾಂಬಾರ್ಗಿಂತ ಏನ್ ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಈ ಚಳಿಗಳಿಗಂತೂ ಬೆಸ್ಟ್ ಸಾಂಬಾರು ಅಂತ ಹೇಳಕ್ ಇಷ್ಟಪಡ್ತೀನಿ. ಮಧ್ಯಾಹ್ನದ ಊಟ ಇದಾಗಿತ್ತು. ಇವಾಗ ತಿನ್ಬಿಟ್ಟು ಇವಾಗ ಹೊರಗಡೆ ಹೋಗ್ಬೇಕು. ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಇತ್ತು, ಅದೇ ದೇವಸ್ಥಾನಕ್ಕೆ ಹೋಗಕ್ ಆಗ್ಲಿಲ್ಲ. ಈಗ ಮಕ್ಕಳು ಕೂಡ ಊಟ ಮಾಡಿ ಆಯ್ತು, ನಾನು ಕೂಡ ಊಟ ಮಾಡಿ ಆಯ್ತು. ರೆಡಿಯಾಗಿ ಈಗ ಎಕ್ಸಿಬಿಷನ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಮಕ್ಕಳನ್ನ ಕರ್ಕೊಂಡು ಹೋಗಿರ್ಲಿಲ್ಲ. ಇನ್ 10 ಡೇಸ್ ಇದೆ ಕ್ಲೋಸ್ ಮಾಡೋದು, ಅದಕ್ಕೋಸ್ಕರ ಅಲ್ಲೇ ಹೋಗಿ ಬಂದ್ಬಿಡೋಣ ಅಂತೇಳಿ ಹೊರಟಿದೀವಿ. ಇವಾಗ ರೆಡಿಯಾಗಿ ಎಲ್ರು ಕೂಡ ರೆಡಿ ಆದ್ವಿ. ಹಾಗೆ ಈ ವರ್ಷ ಒಂದು ಹೊಸ ಹೆಲ್ಮೆಟ್ ತಗೊಂಡಿದ್ರು, ಅದು ಇವತ್ತೇ ಹಾಕೊಂತ ಇದೀನಲ್ಲ. ಹೊಸ ಹೆಲ್ಮೆಟ್ ಅನ್ನೋದೇ ಖುಷಿ. ಪಿಂಕ್ ಕಲರ್ದು ಚೆನ್ನಾಗಿದೆ ಅಲ್ಲ ಹೊಸ ಹೆಲ್ಮೆಟ್, ಕಂಫರ್ಟಬಲ್ ಆಗಿದೆ ತುಂಬಾನೇ. ಹೊಸದಲ್ವಾ ಅದಕ್ಕೆ ಚೆನ್ನಾಗಿದೆ. ಹಾಗೆ ಎಕ್ಸಿಬಿಷನ್ಗೆ ಎಂಟ್ರಿ ಕೊಟ್ವಿ. ಲಾಸ್ಟ್ ಟೈಮ್ ಈ ತರ ಏನಿರ್ಲಿಲ್ಲ, ತುಂಬಾನೇ ಚಿಕ್ಕ ಜಾಗ ಇತ್ತು, ಕಷ್ಟದಲ್ಲೇ ಓಡಾಡ್ತಿದ್ರು ಎಲ್ರು. ಆದ್ರೆ ಈ ಸಲ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಯಾರೆಲ್ಲ ನೋಡಿಲ್ಲ ಅಂತಂದ್ರೆ 10 ಡೇಸ್ ಇದೆ, ಹೋಗಿ ಬನ್ನಿ ಬೇಕಾದ್ರೆ. ತುಂಬಾನೇ ಸ್ಪೇಸ್ ಇದೆ, ಬೇರೆ ತರಾನೇ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನೋಡಕ್ಕೆ ತುಂಬಾನೇ ಇಷ್ಟ ಆಯ್ತು. ಹಂಗೆ ಇದು ವಾಟರ್ ಫಾಲ್ಸ್ ಮ್ಯೂಸಿಕ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ನೋಡ್ಕೊಂಡು ಎಲ್ಲದೂ ಕೂಡ ನೋಡಿ ತುಂಬಾ ಎಂಜಾಯ್ ಮಾಡಿದ್ವಿ. ಹಾಗೆ ಅಲ್ಲೇ ಕೂಡ ಸ್ವಲ್ಪ ಊಟನು ಕೂಡ ತಿಂದ್ವಿ. ಸ್ವಲ್ಪ ಪೂರಿ ತಗೊಂಡಿದ್ವಿ. ಆಮೇಲೆ ಇದು ಬಿಡದಿ ಇಡ್ಲಿ ಅಂತೆ, ತುಂಬಾನೇ ಚೆನ್ನಾಗಿತ್ತು ಸ್ಮೂತ್ ಆಗಿ. ಅದನ್ನು ಕೂಡ ತಿಂದು ಮುಗಿಸಿ ಮನೆಗೆ ಬಂದ್ವಿ. ನಾವು ಈ ತರ ಸೆಲೆಬ್ರೇಷನ್ ಮಾಡಿದ್ವಿ ನ್ಯೂ ಇಯರ್.
ಸೊ ಈ ನ್ಯೂ ಇಯರ್ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ 1 ಸೆಕೆಂಡ್, ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಬಾಯ್.